ಸೂರಜ್ ರೇವಣ್ಣ ವಿರುದ್ಧ ಕ್ರಮದ ವಿಚಾರದ ಬಗ್ಗೆ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡ ಮಾತಾಡಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಕ್ರಮದ ವಿಚಾರ. ಸೂರಜ್ ಉಚ್ಚಾಟನೆಗೆ ಪಕ್ಷದಲ್ಲಿ ಹೆಚ್ಚಿದ ಒತ್ತಡ. ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಪ್ರತಿಕ್ರಿಯೆ. ಜನತಾದಳ ತಪ್ಪು ಮಾಡಿದವರ ಪರ ನಿಲ್ಲಲ್ಲ. ಸೂರಜ್ ಬಂಧನದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ ಅಂತೇಳಿ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡ ತಮ್ಮ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೂರಜ್ ರೇವಣ್ಣ ತಪ್ಪು ಮಾಡಿದರೆ ಶಿಕ್ಷೆಯಾಗಲಿ, ಪಕ್ಷದೊಳಗೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತೇವೆ ಅಂತೇಳಿ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ರೀತಿ ಜೆಡಿಎಸ್ಗೆ, ದೇವೇಗೌಡರ ಕುಟುಂಬಕ್ಕೆ ಈ ಇತ್ತೀಚೆಗೆ ಬರ್ತಿರುವಂಥ ಈ ಪ್ರಕರಣಗಳು ತೀವ್ರ ಮುಜುಗರ ಮತ್ತು ಹಿನ್ನಡೆಯನ್ನು ಕೊಡ್ತಾ ಇದ್ದಾವೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ಇಡೀ ದೇವೇಗೌಡರ ಕುಟುಂಬಕ್ಕೆ ಮತ್ತು ಜೆಡಿಎಸ್ಗೆ ಒಂದು ರೀತಿ ಕಳಂಕ, ಕಪ್ಪು ಚುಕ್ಕಿ. ಒಂದಷ್ಟು ತಾತ್ಕಾಲಿಕವಾಗಿ ಅವ್ರನ್ನ ಪಕ್ಷದಿಂದ ಅಮಾನತ್ನಲ್ಲಿ ಇಡಲಾಗಿದೆ. ಇದೀಗ ಅದೇ ಕುಟುಂಬದ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ, ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ, ಪಕ್ಷದ ಕಾರ್ಯಕರ್ತನ ವಿರುದ್ಧ ಅಥವಾ ಕಾರ್ಯಕರ್ತನ ಬಳಸ್ಕೊಂಡು ಅನ್ನುವಂಥದ್ದು. ತಪ್ಪು ಯಾರೇ ಮಾಡಿದರೂ ಕೂಡ ಅದು ತಪ್ಪೇ. ಅದನ್ನು ನಮ್ಮ ಪಕ್ಷ ಜನತಾದಳ ಸಹಿಸೋದಿಲ್ಲ. ನಾವು ಪಕ್ಷದೊಳಗಡೆ ಕೂತ್ಕೊಂಡು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಒಂದು ವೇಳೆ ಸೂರಜ್ ರೇವಣ್ಣ ಈ ಒಂದು ಪ್ರಕರಣದಲ್ಲಿ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸಲಿ ಅಂತೇಳಿ ಕಡಾಖಂಡಿತವಾಗಿ ಕಡ್ಡಿ ಮುರಿದ ಹಾಗೆ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡ ಸ್ಪಷ್ಟವಾಗಿ ಮಾತಾಡಿರುವಂಥದ್ದು.